ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2025 ವಿದ್ಯಾರ್ಥಿಗಳಿಗೆ KEA ಕಡೆಯಿಂದ ಕೊನೆಗೂ ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದೆ. ಆ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಪಟ್ಟಂತ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಕಷ್ಟು ಸ್ಟೂಡೆಂಟ್ಸು ಒಂದು ಆಪ್ಷನ್ ಎಂಟ್ರಿ ಮಾಡಬೇಕಿದ್ರೆ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ರು. ನಿನ್ನೆನೂ ಸಹ ಒಂದು ಲಾಸ್ಟ್ ಡೇಟ್ ಯಾವಾಗ ಎಕ್ಸ್ಟೆಂಡ್ ಮಾಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಕಮೆಂಟ್ಸನ್ನು ಮಾಡ್ತಾನೆ ಇದ್ರು. ಕೊನೆಗೂ KEA ಕಡೆಯಿಂದ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಲ್ಲಿಯ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ ಏನೋ ಅಂತ ತಿಳಿಸ್ಕೊಡ್ತೀನಿ ನೋಡಿ. ನಿಮಗೆ ಇವತ್ತು ರಾತ್ರಿ ಇತ್ತು ಒಂದು ಲಾಸ್ಟ್ ಡೇಟ್ 11:59ವರೆಗೂ ಇತ್ತು ಒಂದು ಟೈಮು ಲಾಸ್ಟ್ ಡೇಟ್. ಮತ್ತೆ ಎಕ್ಸ್ಟೆಂಡ್ ಆಗುತ್ತಾ ಇಲ್ವಾ ಅಂತ ನಿಮ್ಮಲ್ಲಿ ತುಂಬಾ ಟೆನ್ಷನ್ ಆದ್ರೆ ಇತ್ತು ನೋಡಿ. KEA ಕಡೆಯಿಂದ ಎಕ್ಸ್ಟೆಂಡ್ ಮಾಡಿರುವಂತದ್ದು KEA ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಆಗಲಿ ಇಲ್ಲ ಅಂತಂದ್ರೆ ನಿಮಗೆ ಟ್ವಿಟರ್ ಪೇಜ್ ಅಲ್ಲಿ ಆಗಲಿ ಒಂದು ಲಾಸ್ಟ್ ಡೇಟ್ ಬಗ್ಗೆ ಎಲ್ಲೂ ಸಹ ಅಪ್ಡೇಟ್ ಆದ್ರೆ ಇಲ್ಲ. ಬಟ್ ನಿಮ್ಗೆ ಎಲ್ಲಿದೆ ಅಂತ ಅಂದ್ರೆ ನೋಡಿ, ನೀವು ಯಾವಾಗ ಆಪ್ಷನ್ ಎಂಟ್ರಿ ಪೇಜ್ಗೆ ಲಾಗಿನ್ ಆಗ್ತೀರಾ, ಆಪ್ಷನ್ ಎಂಟ್ರಿ ಪೇಜ್ಗೆ ಲಾಗಿನ್ ಆಗಿದ್ದ ಆದ್ಮೇಲೆ ಇಲ್ಲಿ ನಿಮಗೆ ತೋರಿಸಿದೆ ದ ಆಪ್ಷನ್ ಎಂಟ್ರಿ ಕ್ಲೋಸಸ್ ಆನ್ 19/7/2025 12 AM ಅಂತ ಹೇಳ್ಬಿಟ್ಟು ನಿಮಗೆ 19ನೇ ತಾರೀಕುವರೆಗೂ ಒಂದು ಆಪ್ಷನ್ ಎಂಟ್ರಿ ಇದು ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿರುವಂತದ್ದು. ನಾನು ಈಗಾಗಲೇ ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ. 100% ಆಗಿ ಎಕ್ಸ್ಟೆಂಡ್ ಮಾಡ್ತಾರೆ. ಅದು ನಿಮ್ಗೆ ಇವತ್ತು ಗೊತ್ತಾಗುತ್ತೆ, ಇವತ್ತು ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತಾನೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ನಿಮ್ಗೆ ಒಂದು ಆಪ್ಷನ್ ಎಂಟ್ರಿ ಪೇಜ್ ಅಲ್ಲಿ ತೋರಿಸಿರುವಂತದ್ದು. ನೆಕ್ಸ್ಟ್ ಒಂದು ಟ್ವಿಟರ್ ಪೇಜ್ ಅಲ್ಲಿ ಆಗಲಿ ಇಲ್ಲ ಅಂತ ಅಂದ್ರೆ KEA ವೆಬ್ಸೈಟ್ ಅಲ್ಲಿ ಆಗಲಿ ತೋರಿಸ್ತಾರೆ. ಈಗ ಯಾಕೆ ಮತ್ತೆ 19ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿರೋದು ಅಂತಂದ್ರೆ ನಿಮ್ಗೂ ಸಹ ಗೊತ್ತು, ರೀಸೆಂಟ್ ಆಗಿ ಒಂದು ಮೆಡಿಕಲ್ ಕಾಲೇಜಸ್, ಡೆಂಟಲ್ ಕಾಲೇಜಸ್, ಆಯುಷ್ ಕಾಲೇಜಸ್ ಜೊತೆಗೆ BSc ನರ್ಸಿಂಗ್ ಕೋರ್ಸಸ್ಗಳು ಒಂದು ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಆಗಿರುವಂತದ್ದು. ಈಗ ಮುಂದೆ ನೆಕ್ಸ್ಟ್ ಫಾರ್ಮಸಿ ಕೋರ್ಸಸ್ಗಳು ಆಡ್ ಆದ್ಮೇಲೆ ಮತ್ತೆ ಏನಾದರೂ ಆಪ್ಷನ್ ಎಂಟ್ರಿಯನ್ನ ಎಕ್ಸ್ಟೆಂಡ್ ಮಾಡಿದ್ರೂ ಸಹ ಮಾಡಬಹುದು. ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಆಗೋದಿಲ್ಲ. ಬಟ್ ನಿಮ್ಗೆ ಈಗ 19ನೇ ತಾರೀಕುವರೆಗೂ ಒಂದು ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ಟೈಮ್ ಇದೆ. ಆಪ್ಷನ್ ಎಂಟ್ರಿ ಯಾರ್ಯಾರು ಕಂಪ್ಲೀಟ್ ಮಾಡಿರುವಂತಹ ಸ್ಟೂಡೆಂಟ್ಸ್ ಆದಷ್ಟು ಬೇಗ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಈಗ ನೋಡಿ, ಈಗ ಒಂದು ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ ನೀವು ಆ ಲಾಸ್ಟ್ ಡೇಟ್ ಒಳಗಡೆ ಎಲ್ಲ ಕಂಪ್ಲೀಟ್ ಮಾಡ್ಕೋಬೇಕು. ಎಕ್ಸ್ಟೆಂಡ್ ಮಾಡಿದ್ರು ಮಾಡಬಹುದು, ಇಲ್ಲ ಅಂತಂದ್ರೆ ಅದಕ್ಕೇನೆ ಒಂದು ಲಾಸ್ಟ್ಗೆ ಫೈನಲೈಸ್ ಸಹ ಮಾಡಬಹುದು. ಹಾಗಾಗಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿರುವಂತದ್ದು ಆದಷ್ಟು ಬೇಗ ನಿಮ್ಮ ಆಪ್ಷನ್ ಎಂಟ್ರಿನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ನ ಸರ್ವರ್ ವಿಚಾರಕ್ಕೆ ಬಂದ್ರೆ 100% ಆಗಿ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತಂದ್ರೆ, ನಾನು ಒಂದು ಆಪ್ಷನ್ ಎಂಟ್ರಿನ ಮಾಡಿದೆ, 100% ಆಗಿ ಚೆನ್ನಾಗಿ ವರ್ಕ್ ಆಗ್ತಿದೆ. ಯಾವುದೇ ತರಹದ ಸರ್ವರ್ ಇಶ್ಯೂ ಆಗಲಿ. ಮೊದಲೆಲ್ಲ ಏನಾಗ್ತಿತ್ತು ಅಂತಂದ್ರೆ ಒಂದು 20 ಕಾಲೇಜಸ್ 30 ಕಾಲೇಜಸ್ ಆಡ್ ಮಾಡಿದ ತಕ್ಷಣ ನಾವು ಅಲ್ಲಿ ಸೇವ್ ಅಂತ ಕೊಡಬೇಕಿತ್ತು, ಅಪ್ಡೇಟ್ ಅಂತ ಕೊಡಬೇಕಿತ್ತು, ಇಲ್ಲ ಅಂತಂದ್ರೆ ಸರ್ವರ್ ಎರರ್ ಅಂತ ಬಂದು ಮತ್ತೆ ನಾವು ಹೊಸದಾಗಿ ಲಾಗಿನ್ ಆಗಬೇಕಿತ್ತು. ಈಗ ಹಂಗಲ್ಲ, ನೀವು ಆ ಒಂದು ಪೇಜಲ್ಲಿ ಎಷ್ಟೊತ್ತಾದ್ರೂ ಇರಿ, ಎಷ್ಟು ಕಾಲೇಜಸ್ ಅನ್ನಾದ್ರೂ ಆಡ್ ಮಾಡಿ ಒಂದ್ಸಲಿ ಅಪ್ಡೇಟ್ ಕೊಟ್ರೆ ಎಷ್ಟು ನೀಟಾಗಿ ಆಪ್ಷನ್ಸ್ ಆಡೆಡ್ ಅಂತ ಬರುತ್ತೆ. ಸರ್ವರ್ ಚೆನ್ನಾಗಿ ವರ್ಕ್ ಆಗ್ತಿದೆ, ವೆಬ್ಸೈಟ್ ಅನ್ನು ಚೆನ್ನಾಗಿ ಈ ಸರಿ ಚೆನ್ನಾಗಿ ವರ್ಕ್ ಆಗ್ತಿದೆ ಸರ್ವರ್ಸ್ ಎಲ್ಲಾನು. ಸೊ ಹಾಗಾಗಿ ಆಪ್ಷನ್ ಎಂಟ್ರಿನ ಕಂಪ್ಲೀಟ್ ಮಾಡ್ಕೊಳ್ಳಿ. ಕೊನೆಗೂ ಭರ್ಜರಿ ಗುಡ್ ನ್ಯೂಸ್ ಬಂತು ನಿಮ್ಗೆ. ಆಪ್ಷನ್ ಎಂಟ್ರಿ ಯಾವಾಗ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡಿದ್ರ ಅಂತಂದ್ರೆ 19ನೇ ತಾರೀಕುವರೆಗೂ ಇದೆ. ಓಕೆನಾ? ಕೌನ್ಸಿಲಿಂಗ್ ರಿಲೇಟೆಡ್ ಬೇರೆ ಏನೇ ಡೌಟ್ ಇಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಜೊತೆಗೆ ನಾನು ನಿಮಗೆ ಕೌನ್ಸಿಲಿಂಗ್ ರಿಲೇಟೆಡ್ ಒಂದು ವಿಡಿಯೋನ ಇವತ್ತು ಮಧ್ಯಾಹ್ನ ಅಪ್ಲೋಡ್ ಮಾಡ್ತೀನಿ. ಪ್ರತಿಯೊಬ್ಬರನ್ನು ಸಹ ವಾಚ್ ಮಾಡಿ. ಇಂಪಾರ್ಟೆಂಟ್ ಆಗಿರೋದಾ ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.